ರಾಜಣ್ಣ ಷಡ್ಯಂತ್ರದ ಆರೋಪಕ್ಕೆ ಡಿಸಿಎಂ ಸೈಲೆಂಟ್ ಮಂತ್ರ ಜಪಿಸ್ತಾ ಇದ್ದಾರೆ. ಸಂಪುಟದಿಂದ ರಾಜಣ್ಣಗೆ ಕೋಕ್ ಕೊಡಲಾಗಿದೆ. ಡಿಸಿಎಂ ಮೇಲೆ ಆರೋಪ ಕೇಳಿಬರ್ತಾ ಇದೆ. ಷಡ್ಯಂತ್ರ ಇದು. ಡಿಕೆ ಶಿವಕುಮಾರ್ ಮೇಲೆ ರಾಜಣ್ಣ ಆಪ್ತರು ಈ ರೀತಿ ಆರೋಪ ಮಾಡಿದ್ರು. ಅನವಶ್ಯಕ ಗೊಂದಲ ಬೇಡ ಅನ್ನೋ ನಿರ್ಧಾರಕ್ಕೆ ಡಿಕೆ ಶಿವಕುಮಾರ್ ಬಂದ ಹಾಗಿದೆ. ಸೈಲೆಂಟ್ ಆಗಿ ಹೈಕಮಾಂಡ್ ಆದೇಶವನ್ನ ಪಾಲನೆ ಮಾಡ್ತಿದ್ದಾರೆ. ಯಾವುದೇ ರೀತಿ ಪ್ರತಿಕ್ರಿಯಿಸೇ ಇಲ್ಲ. ಅದು ಆರೋಪಗಳನ್ನು ಮಾಡಿದ್ರೆ ಅದಕ್ಕೆ ಪ್ರತಿಕ್ರಿಯಿಸಿದ್ರೆ ಅದು ದೊಡ್ಡದಾಗುತ್ತೆ. ಮೌನವಾಗಿದ್ದರೆ ಕೆಲಸ ಮುಂದುವರಿಯುತ್ತೆ ಅನ್ನೋ ಲೆಕ್ಕಾಚಾರ ಇರಬಹುದು. ಸೊ ಹೀಗಾಗಿ ನೇರ ಅವರ ಹೆಸರನ್ನೇ ಹೇಳಿ ರಾಜಣ್ಣ ಅವರ ಆಪ್ತರು ಆರೋಪ ಮಾಡ್ತಿದ್ದಾರೆ. ಇವು ಮತಗಳು ಹೇಳಿಕೆಗಳೇನಿದೆ, ರಾಜಣ್ಣ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವ್ಯತಿರಿಕ್ತವಾಗಿ ಮಾತಾಡಿದ್ದಕ್ಕೆ ಅವರನ್ನು ಸಂಪುಟದಿಂದ ವಜಾ ಮಾಡಲಾಯಿತು ಅನ್ನೋದು ಅದಲ್ಲ. ರಾಜಕೀಯ ಷಡ್ಯಂತ್ರ. ಇದಕ್ಕೆ ಮುಂಚೆ ಹಿಂದಿನಿಂದ ಏನೇನು ನಡೆದಿದೆ ಡಿ ಕೆ ಶಿವಕುಮಾರ್ ಮತ್ತು ರಾಜಣ್ಣ ನಡುವೆ ಓಪನ್ ಟಾಕ್ ವಾರ್ ಆಗಿತ್ತು. ರಾಜಣ್ಣ ಹಲವು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ವಿರುದ್ಧ ಬಹಿರಂಗವಾಗಿ ಮಾತಾಡಿದ್ರು. ಸಾಕಷ್ಟು ಬೆಳವಣಿಗೆಗಳಾಗಿತ್ತು. ಇದೆಲ್ಲ ವಿಚಾರವಾಗಿ ಗಮನದಲ್ಲಿಟ್ಕೊಂಡು ರಾಜಕೀಯವಾಗಿ ಷಡ್ಯಂತ್ರ ಮಾಡಿ ಅವರನ್ನು ಸಂಪುಟದಿಂದ ಕೈ ಬಿಡೋ ಹಾಗೆ ಮಾಡಲಾಗಿದೆ. ಇದು ಷಡ್ಯಂತ್ರ ಅನ್ನುವಂಥ ನೇರ ಆರೋಪವನ್ನು ಕೆ ರಾಜಣ್ಣ ಬೆಂಬಲಿಗರು ಡಿಸಿಎಂ ಡಿ ಕೆ ಶಿವಕುಮಾರ್ ಮೇಲೆ ಮಾಡ್ತಿದ್ದಾರೆ. ಇದು ಗೊತ್ತಿದ್ರೂ ಕೂಡ ತಮಗೇನು ಗೊತ್ತಿಲ್ಲದ ಹಾಗೆ ಅಥವಾ ಜಾಣ ಮೌನ ಅಂತಾರಲ್ಲ ಹಾಗೆ ಈ ಬಗ್ಗೆ ಏನೂ ಪ್ರತಿಕ್ರಿಯಿಸದೆ ಡಿ ಕೆ ಶಿವಕುಮಾರ್ ಮೌನಕ್ಕೆ ಶರಣಾಗಿದ್ದಾರೆ. ಹೈಕಮಾಂಡ್ಗೆ ಏನೆಲ್ಲ ಮಾಹಿತಿ ತಲುಪಿಸಬೇಕು ಈ ವಿಚಾರವಾಗಿ ರಾಜಣ್ಣ ಅಥವಾ ಅವರ ಬೆಂಬಲಿಗರು ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಿದ್ದಾರೆ, ಯಾವ ರೀತಿ ಮಾತಾಡ್ತಿದ್ದಾರೆ ಅದೆಲ್ಲವನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರೋ ಕೆಲಸಕ್ಕಷ್ಟೇ ಮುಂದಾಗ್ತಿದ್ದಾರೆ. ಅನಾವಶ್ಯಕವಾಗಿ ಇದನ್ನು ದೊಡ್ಡದು ಮಾಡಿ ಗೊಂದಲ ಮಾಡಿಕೊಳ್ಳೋದು ಬೇಡ ಅನ್ನೋ ನಿರ್ಧಾರ ಇರ್ಬೋದು. ಹೈಕಮಾಂಡ್ಗೆ ಎಲ್ಲ ಬೆಳವಣಿಗೆಗಳ ಮಾಹಿತಿಯನ್ನು ರವಾನಿಸ್ತಾ ಇದ್ದಾರಂತೆ. ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟರೆ ಮತ್ತೆ ಗೊಂದಲಗಳಾಗಬಹುದು. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್. ಈಗ ರಾಜಣ್ಣ ಅವರ ವಿಚಾರದಲ್ಲಿ ತಮ್ಮ ಮೇಲಿರೋ ಆರೋಪಗಳಿಗೆ ಡಿ ಕೆ ಶಿವಕುಮಾರ್ ಅವರ ಮೌನ ಏನು, ಅದರ ಹಿಂದಿನ ಲೆಕ್ಕಾಚಾರ? ವಿಜಯ್, ಈಗಾಗಲೇ ರಾಜ್ಯ ರಾಜಕಾರಣದಲ್ಲಿ ಷಡ್ಯಂತ್ರದ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಈಗಾಗಲೇ ರಾಜಣ್ಣ ಅವರು ಇರ್ಬೋದು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿರ್ತಕ್ಕಂಥ ಕೆಲವು ಶಾಸಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ನಡುವೆ ಎಲ್ಲ ಬೆಳವಣಿಗೆಗಳ ನಡುವೆಯೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ. ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ ನಾಯಕರುಗಳು ಕೂಡ ಸೂಕ್ತ ಸಂದೇಶವನ್ನು ಕೂಡ ರವಾನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ನೀಡಬಾರ್ದು, ಜೊತೆಗೆ ಪಕ್ಷ ಮತ್ತೆ ಸರ್ಕಾರಕ್ಕೆ ಹಾನಿ ಆಗ್ತಕ್ಕಂಥ ಹೇಳಿಕೆಗಳು ತರವಲ್ಲ ಎಂಬತಕ್ಕಂಥ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಇನ್ನು ಯಾವುದೇ ಶಿಸ್ತು ಕ್ರಮದ ವಿಚಾರ ಇರ್ಬೋದು, ಕೆಲವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ತಕ್ಕಂಥ ವಿಚಾರದಲ್ಲೂ ಕೂಡ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಏನಾದರೂ ಡಿ ಕೆ ಶಿವಕುಮಾರ್ ಅವರು ಕೆಲವೊಂದು ವಿಚಾರಗಳ ಕುರಿತಂತೆ ಪ್ರಸ್ತಾಪ ಮಾಡಿದ್ರೆ ಪಕ್ಷಕ್ಕೆ ಮತ್ತೆ ಅವ್ರಿಗೂ ಕೂಡ ವೈಯಕ್ತಿಕವಾಗಿ ಡ್ಯಾಮೇಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಈಗ ವಿನಾಕಾರಣ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನ ಕೆಲವು ಶಾಸಕರುಗಳೇ ಬಹಿರಂಗವಾಗಿ ಹೇಳ್ತಾ ಇರೋದ್ರಿಂದ ಇದರ ಪರಿಣಾಮ ಕೂಡ ಪಕ್ಷದ ಮೇಲೆ ಬೀಳುತ್ತೆ ಅಂತಕ್ಕಂಥ ಮುನ್ನೆಚ್ಚರಿಕೆಯನ್ನು ಕೂಡ ಹೈಕಮಾಂಡ್ ನಾಯಕರು ವಹಿಸಿದ್ದಾರೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಯಾವುದೇ ಬೆಳವಣಿಗೆಗಳ ವಿಚಾರ ಕುರಿತಂತೆ ರಾಜಕೀಯವಾಗಿರ್ಬೋದು ಅಥವಾ ತಮ್ಮ ವಿರುದ್ಧ ನೇರ ಆರೋಪ ಮಾಡ್ತಕ್ಕಂಥ ಈ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಮೌನಕ್ಕೆ ಶರಣಾಗಿದ್ದಾರೆ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಈ ಬೆಳವಣಿಗೆಗಳ ನಡುವೆಯೂ ಕೂಡ ಹೈಕಮಾಂಡ್ ನಾಯಕರುಗಳು ಕೂಡ ಎಲ್ಲ ಬೆಳವಣಿಗೆಗಳನ್ನು ಕೂಡ ಗಮನಿಸ್ತಾ ಇದ್ದು ಯಾವುದೇ ಕಾರಣಕ್ಕೂ ಈ ರೀತಿಯ ಬಹಿರಂಗವಾದಂಥ ಹೇಳಿಕೆಗಳನ್ನು ಕೂಡ ನೀಡಬಾರ್ದು ಎಂಬತಕ್ಕಂಥ ಸಂದೇಶವನ್ನು ಕೂಡ ರವಾನೆ ಮಾಡಿದೆ. ಡಿ ಕೆ ಶಿವಕುಮಾರ್ ಸೇರಿದಂತೆ ಇತರ ನಾಯಕರುಗಳಿಗೂ ಕೂಡ ಎಂಬತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಆ ಕಾರಣಕ್ಕೆ ಸದ್ಯಕ್ಕೆ ಈ ಎಲ್ಲ ಬೆಳವಣಿಗೆಗಳನ್ನು ಕೂಡ ಹೈಕಮಾಂಡ್ ಅವರು ಗಂಭೀರವಾಗಿ ಪರಿಗಣಿಸಿದ್ದು ಆಯಾ ನಾಯಕರಿಗೆ ನೀಡಬೇಕಾದಂಥ ಸಂದೇಶಗಳಿರ್ಬೋದು, ಜೊತೆಗೆ ಕೆಲವೊಂದಿಷ್ಟು ನಾಯಕರು ದೆಹಲಿಗೂ ಕೂಡ ಹೋಗ್ಲಿಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ ರಾಜಣ್ಣ ಅವರು ಕೂಡ ಬಹಿರಂಗವಾಗಿ ತಮ್ಮ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಆಗ್ತೇನೆ, ಕೆಲವೊಂದು ವಿಚಾರಗಳನ್ನು ಅವ್ರ ಜೊತೆ ಮಾತನಾಡ್ತೇನೆ, ಷಡ್ಯಂತ್ರಗಳನ್ನು ಮನವರಿಕೆ ಮಾಡ್ತೀನಿ ಎಂಬತಕ್ಕಂಥ ಹೇಳಿಕೆಗಳನ್ನು ಕೂಡ ನೀಡ್ತಾ ಇದ್ದಾರೆ. ಹಾಗಾಗಿ ಸದ್ಯ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರ ತೆಗೆದುಕೊಂಡ್ರು ಕೂಡ ಅದಕ್ಕೆ ಬದ್ಧ. ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದು ಬೇಡ ಎಂಬತಕ್ಕಂಥ ನಿರ್ಧಾರಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬಂದಿದ್ದು ಸದ್ಯ ಕೆಲವೊಂದಿಷ್ಟು ಬೆಳವಣಿಗೆಗಳು, ಕೆಲವೊಂದಿಷ್ಟು ಹೇಳಿಕೆಗಳಿಗೆ ಮತ್ತಷ್ಟು ಹೇಳಿಕೆಗಳು ಬಂದಂಥ ಸಂದರ್ಭದಲ್ಲಿ ಆರೋಪ ಪ್ರತ್ಯಾರೋಪಗಳಾಗುತ್ತೆ. ಇದು ಪಕ್ಷ ಮತ್ತೆ ಸರ್ಕಾರದ ಮೇಲೆ ವ್ಯತಿರಿಕ್ತವಾದಂಥ ಪರಿಣಾಮ ಬೀರುತ್ತೆ ಎಂಬತಕ್ಕಂಥ ಸಲಹೆಯನ್ನು ಕೂಡ ಎಐಸಿಸಿ ಅಧ್ಯಕ್ಷರು ನೀಡಿದರು. ಆ ಕಾರಣಕ್ಕಾಗಿ ಸದ್ಯಕ್ಕೆ ಮೌನಕ್ಕೆ ಶರಣಾಗಿದ್ದು ಯಾವುದೇ ಹೇಳಿಕೆಗಳನ್ನಾಗಲಿ ಅಥವಾ ಅವರ ವಿರುದ್ಧ ಕೇಳಿಬರ್ತಾ ಇರ್ತಕ್ಕಂಥ ಆರೋಪಗಳಿಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡೋದು ಬೇಡ ಎಂಬತಕ್ಕಂಥ ಲೆಕ್ಕಾಚಾರದಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಎಂಬತಕ್ಕಂಥ ಮಾಹಿತಿ ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.